ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್.ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹಸಿಮೆಣಸಿನಕಾಯಿ ಗಿಡ ಬೆಳೆಯೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಹಾಗೆ ಈ ಗಿಡದಲ್ಲಿ ಹೂವು ಉದುರೋ ಸಮಸ್ಯೆಗೆ ಏನು ಮಾಡಬೇಕಂತ ಇದರಲ್ಲಿ ನಾನು ಕೆಲವೊಂದು ಟಿಪ್ಸ್ ಕೊಡ್ತೀನಿ. ಹಾಗೆ ಈ ಗಿಡದಲ್ಲಿ ಬರುವಂಥ ಕಾಯಿಲೆಗಳಿಗೆ ಏನೇನು ಮಾಡಬೇಕು ಅದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ನಿಮ್ಮ ಮಾಹಿತಿ ಕೊಡ್ತಾ ಇದ್ದೀನಿ. ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದರೆ ನಾನು ಹೇಳೋ ಟಿಪ್ಸ್ ಎಲ್ಲ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಹಾಗೆ ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನನ್ನ ವಿಡಿಯೋ ಕಂಟಿನ್ಯೂ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಹಳೆ ವಿಡಿಯೋ ಕೂಡ ನೀವು ನೋಡೋಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಓಕೆನಾ? ಸರಿ ಫ್ರೆಂಡ್ಸ್, ಈಗ ಹಸಿಮೆಣಸಿನಕಾಯಿ ತುಂಬ ಚೆನ್ನಾಗಿ ಬೆಳಿಬೇಕಂತಿದ್ರೆ ನಾವು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗುವಂಥದ್ದು ಬೀಜ. ಯಾವ ಥರದ ಬೀಜ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಆ ಗಿಡದಲ್ಲಿ ಬರೋ ಇಳುವರಿ ಆಗುತ್ತೆ. ಅಂದರೆ ನಾವು ಬೀಜ ಸರಿಯಾಗಿ ತಗೊಳ್ಳಾರ್ದಿದ್ರೆ ಆ ಗಿಡದಲ್ಲಿ ನಾವು ಏನೇ ಮಾಡಿದರೂ ಕೂಡ, ಯಾವುದೇ ಥರ ಜಾಗ್ರತೆ ತಗೊಂಡ್ರೂ ಕೂಡ ಗಿಡ ತುಂಬ ಕಾಯಿ ಬರಲ್ಲ, ಓಕೆನಾ? ಸರಿ. ಆಮೇಲೆ ಈ ಬೀಜ ಹಾಕುವಂಥ ಮಣ್ಣು, ಈ ಮಣ್ಣು ಕೂಡ ತುಂಬ ಇಂಪಾರ್ಟೆಂಟ್. ನಾನು ತುಂಬ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವುದೇ ಬೀಜ ಹಾಕಬೇಕಿದ್ರೆ ಇದರಲ್ಲಿ 50% ಗೊಬ್ಬರ ಇರಲೇಬೇಕು. ಆಮೇಲೆ ಒಂದು 25% ಮಣ್ಣು, ಒಂದು 25% ಕೋಕೋಪೀಟ್ ಅಥವಾ ಬೇರೆ ಮರಳು ಇಂಥದ್ದೇನಾದರೂ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವು ಅದರಲ್ಲಿ ಬೀಜ ಹಾಕಬೇಕು. ಬೀಜನ ನಾವು ತುಂಬ ಒತ್ತಾಗಿ ಹಾಕ್ಕೊಬೇಕಂದ್ರೆ ತುಂಬ ಜಾಸ್ತಿ ಹಾಕ್ಕೊಬೇಕು. ನಮಗೆ ಗಿಡ ಒಂದು 10 ಗಿಡ ಬೇಕಾದರೆ ನಾವು ಒಂದು 100-200 ಬೀಜ ಹಾಕ್ಕೊಂಡಿದ್ರೆ ಆವಾಗ ನಾವು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಬೆಳೆದಿದ್ದ ಗಿಡನ ನಾವು ನೆಡೋಕ್ಕೆ ಆಗುತ್ತೆ. ಆಮೇಲೆ ಇನ್ನೊಂದೇನಂತ ಹೇಳಿದರೆ, ನಾವು ಏಕದಮ್ ಅದು ಒಂದೇ ಸರ್ತಿ ಆ ಗಿಡದಲ್ಲಿ ಅದು ಬೀಜದಲ್ಲಿ ಮೊಳಕೆ ಬಂದಿರುತ್ತಲ್ಲ, ಅದನ್ನ ಕೂಡಲೇ ನಾನು ನೆಡಕ್ಕೆ ಹೋಗಬಾರ್ದು. ಅದನ್ನ ಏನು ಮಾಡಬೇಕಂದ್ರೆ ಒಂದು 3-4 ಎಲೆ ಬಂದ್ರ ಮೇಲೆ ಅದನ್ನು ತೆಗೆದುಬಿಟ್ಟು ಬೇರೆ ಲೋಟದ ಗ್ಲಾಸ್ ಇರುತ್ತೆ ನೋಡಿ, ಪ್ಲಾಸ್ಟಿಕ್ ಗ್ಲಾಸ್ ಆಗಲಿ ಅಥವಾ ಸಣ್ಣ ಸಣ್ಣ ಗ್ರೋ ಬ್ಯಾಗ್ಸ್ ಆಗಲಿ, ಇಂಥದಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಬೇಕು. ಇವಾಗಲೂ ಕೂಡ ಸೆಕೆಂಡ್ ಸ್ಟೇಜಲ್ಲಿ ಕೂಡ ನಾವು ಅದಕ್ಕೆ ಒಳ್ಳೆ ಗೊಬ್ಬರ, ಮಣ್ಣು ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಬೇಕು. ಯಾವಾಗಲೇ ಆಗಲಿ ಬೆಳೆ ಸಿರಿ ಮೊಳಕೆಯಲ್ಲಿ ಅಂದಂಗೆ ನಾವು ಫಸ್ಟ್ ಜಾಗ್ರತೆ ತಗೊಂಡಷ್ಟು ಚೆನ್ನಾಗಿ ಕಾಯಿ ಬರುತ್ತೆ. ಆಮೇಲೆ 3rd ಸ್ಟೇಜಲ್ಲಿ ನಾವು ಯಾವ ಗ್ರೋ ಬ್ಯಾಗಲ್ಲಿ ಬೆಳೆಸ್ಬೇಕಂತಿದ್ದೀವೋ ಅದಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಬೇಕು. ಅಂದರೆ ಆ ಗಿಡ ಸುಮಾರಾಗಿ ಒಂದು 5-6 ಇಂಚ್ ತನಕ ಬೆಳೆದ್ರ ಮೇಲೇ ಆವಾಗಲೇ ನಾವು ಅದನ್ನ ದೊಡ್ಡ ಪಾಟಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಬೇಕು. ಆ ದೊಡ್ಡ ಪ್ಲ್ಯಾಂಟಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಬೇಕಾದ್ರೂ ಕೂಡ ಹೇಗೆಲ್ಲ ಜಾಗ್ರತೆ ತಗೊಳ್ಬೇಕಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ, ಓಕೆನಾ? ಸರಿ. ಈಗ ಫಸ್ಟಿಗೆ ನಾವು ಬೀಜ ಹಾಕಿ ಒಳ್ಳೆ ಮಣ್ಣು ತೊಗೊಂಡಿರ್ತೀವಿ, ಬೀಜ ಹಾಕ್ತೀವಿ. ಆವಾಗ ಅದನ್ನು ತೆಗೆದು ಅದನ್ನ ಏನು ಮಾಡಬೇಕಂದ್ರೆ ಬಿಸಿಲಲ್ಲಿ ಇಡಬಾರ್ದು, ಸ್ವಲ್ಪ ನೆರಳಿರೋ ಕಡೆ ಇಟ್ಟರೆ ಅವು ಅದ್ರಲ್ಲಿ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ. ಆ ಮೊಳಕೆ ಬಂದ್ರ ಮೇಲಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಬಿಸಿಲು ಬರೋ ಕಡೆ ಇಡಬೇಕು. ಆವಾಗ ನಾವು ಥರ್ಡ್ ಸರ್ತಿ ನಾವು ದೊಡ್ಡ ಪಾಟಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊತೀವಲ್ಲ, ಆವಾಗ ಅದನ್ನು ಫುಲ್ ಬಿಸಿಲಿರೋ ಕಡೆ ಇಡಬೇಕು. ಬಿಸಿಲಿಲ್ದಿದ್ರೆ ಸರಿಯಾಗಿ ಹಸಿಮೆಣಸಿನಕಾಯಿ ಬರಲ್ಲ. ಟ್ರಾನ್ಸ್ಪ್ಲಾಂಟ್ ಮಾಡಿದ್ರ ಮೇಲೆ, ಅಂದರೆ ದೊಡ್ಡ ಪಾಟಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರ ಮೇಲೆ ಒಂದು 4 ದಿವಸ, ಒಂದು ವಾರದಲ್ಲಿ ಈ ಥರ ಅದನ್ನು ಪಿಂಚ್ ಮಾಡಿಬಿಡ್ಬೇಕು. ಅಂದರೆ ಮೇಲ್ಗಡೆ ತುದಿನ ಕಟ್ ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ, ಎಷ್ಟು 4-5 ಎಲೆ ಇರುತ್ತಲ್ಲ, ಆವಾಗ ಪ್ರತಿಯೊಂದು ಎಲೆಯಲ್ಲೂ ಒಂದೊಂದು ಚಿಗುರು ಬರುತ್ತೆ. ಆವಾಗ ನಮಗೆ ಗಿಡ ಬುಷ್ಯಾಗಿ ಬೆಳೆಯುತ್ತೆ. ಗಿಡ ಬುಷ್ಯಾಗಿ ಬೆಳೆದಷ್ಟು ನಮ್ಗೆ ಅದರಲ್ಲಿ ಹೂವು ಜಾಸ್ತಿ ಬರುತ್ತೆ. ಹೂವು ಜಾಸ್ತಿ ಬಂದಾಗಲೂ ಅಷ್ಟು ನಮಗೆ ಅದರಲ್ಲಿ ಕಾಯಿ ಜಾಸ್ತಿ ಬರುತ್ತೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಇಲ್ಲೇ ಮಿಸ್ಟೇಕ್ ಮಾಡ್ಕೊಂಡಿರ್ತಾರೆ. ಪಿಂಚಿಂಗ್ ಮಾಡೋದಿಲ್ಲ, ಡೈರೆಕ್ಟಾಗಿ ಅದು ಹಾಗೆ ಬೆಳೆಯಕ್ಕೆ ಬಿಡ್ತಾರೆ. ಅದೇನಾಗುತ್ತೆ, ಒಂದೇ ಕಡ್ಡಿ ಉದ್ದು ತನಕ ಬೆಳ್ಕೊಂಡು ಹೋದವಾಗ ನಮ್ಗೆ ಅದರಲ್ಲಿ ಸರಿಯಾಗಿ ಬೆಳೆಯಲ್ಲ. ಯಾವುದೇ ಗಿಡ ಆಗಲಿ ಬುಷ್ಯಾಗಿ ಬೆಳಿಬೇಕು. ಬದನೆ ಆಗಲಿ, ಟೊಮೆಟೊ ಆಗಲಿ, ಮೆಣಸಿನ ಗಿಡ ಆಗಲಿ, ಯಾವುದೇ ಗಿಡ ಆಗಲಿ ಆದಷ್ಟು ಅದಕ್ಕೆ ಚಿಗುರು ಬರೋಕ್ಕೆ ನಾವು ಅದಕ್ಕೆ ಜಾಗ್ರತೆ ತಗೊಳ್ಬೇಕು, ಓಕೆನಾ? ಸರಿ. ಆಮೇಲೆ ಮೆಣಸಿನ ಗಿಡಕ್ಕೆ ನಾವು ತಿಂಗಳಿಗೆ 1 ಸರ್ತಿ 2 ಸರ್ತಿನಾದರೂ ಗೊಬ್ಬರ ಹಾಕ್ತಾ ಇರಬೇಕು. ಆವಾಗಲೇ ಅದರಲ್ಲಿ ತುಂಬ ಚೆನ್ನಾಗಿ ಹೂವು ಬರುತ್ತೆ. ಹೂವು ಬರೋ ಸ್ಟೇಜಲ್ಲಿ ಹುಳಿ ಮಜ್ಜಿಗೆ ಇರುತ್ತಲ್ಲ, ಅದನ್ನು ನಾವು ಸ್ಪ್ರೇ ಮಾಡಿದರೆ ಹೂವು ಉದುರೋ ಸಮಸ್ಯೆ ಕಮ್ಮಿ ಆಗುತ್ತೆ. ಇನ್ನೊಂದು ಏನಂದರೆ, ಮೆಣಸಿನಕಾಯಿ ಗಿಡದಲ್ಲಿ ಮೇಲ್ ಹೂವು ಫಿಮೇಲ್ ಹೂವು ಅಂತ ಏನೂ ಇರಲ್ಲ. ಎಲ್ಲ ಹೂವು ಒಂದೇ ಇರುತ್ತೆ, ಒಂದರಲ್ಲೇ ಇರುತ್ತೆ ಅದು. ಅದ್ರ ಸಹ ನಾವು ಅದಕ್ಕೆ ಪಾಲಿನೇಷನ್ ಮಾಡಬೇಕಂತ ಏನೇ ಪ್ರಾಬ್ಲಮ್ ಇರಲ್ಲ. ಪಾಲಿನೇಷನ್ ಇಲ್ಲ, ಎಲ್ಲ ಹೂವು ಉದುರು ಹೋಗ್ತಿದೆ ಅಂದರೆ ಸಮಸ್ಯೆ 2 ಇರುತ್ತೆ. ಒಂದು, ಏಕದಮ್ ಅದರಲ್ಲಿ ಫುಲ್ ಬಿಸಿಲು ಬರ್ತಾ ಇದ್ರೆ ಅಥವಾ ಫುಲ್ ಚಳಿ ಬೀಳ್ತಾ ಇದ್ರೆ, ಅಂದರೆ ಈ ವೆದರ್ ವಾತಾವರಣ ಚೇಂಜ್ ಆಗ್ತಿದ್ದಲು ಒಂದು ಸರ್ತಿ ಹೂವು ಎಲ್ಲ ಉದುರು ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಬರೋ ಸ್ಟೇಜಲ್ಲಿ ಹೂವು ನಿಂತ್ಕೊಳ್ಳುತ್ತೆ, ಓಕೆನಾ? ಈಗ ನಾನು ಇಷ್ಟಕ್ಕೆ ಮುಂಚೆ ನಿಮ್ಗೆ ಹೇಳ್ತಾ ಇದ್ದೆ ಪಾಲಿನೇಷನ್ ಪ್ರಾಬ್ಲಮ್ ಇರಲ್ಲ ಅಂತ. ಒಂದು ವೇಳೆ ನೀವು ಪಾಲಿನೇಷನ್ ಮಾಡಲೇಬೇಕಂತಿದ್ರೆ ಅದು ಹೂವಿನ ಮೇಲೆ ಒಂಚೂರು ಮೆಲ್ಲಗೆ ಹಿಂಗೆ ಕೈ ಬೆರಳು ಅಲ್ಲಾಡಿಸಿ ಸಾಕು, ಎಲ್ಲ ಹೂವಿಗೆ, ಅರಳಿದ ಹೂವಿಗೆ ಅದೇ ಪಾಲಿನೇಷನ್ ಆಗೋಗುತ್ತೆ, ಓಕೆನಾ? ಆಮೇಲೆ ಇದಕ್ಕೆ
ನಾನು ಇಷ್ಟು ಮುಂಚೆ ಹೇಳಿದ್ನಲ್ಲ, ಥರ್ಡ್ ಟೈಮ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಬೇಕು ಗಿಡನ ಅಂತ ಹೇಳಿದ್ನಲ್ಲ, ಆವಾಗ ಯಾವ ಥರದ ಮಣ್ಣು ತೊಗೊಬೇಕಂತ ಹೇಳ್ತೀನಿ ನೋಡಿ. ಫಸ್ಟು ನಾವು ಸಣ್ಣ ಗಿಡನ ಸಣ್ಣ ಪಾಟಲ್ಲಿ ಇಡಬೇಕು. ಸ್ವಲ್ಪ ಬೆಳೆದ್ರ ಮೇಲೆ ದೊಡ್ಡ ಪಾಟಲ್ಲಿ ಹಾಕಬೇಕು ಅಂತ ಇಷ್ಟಕ್ಕೂ ಮುಂಚೆ ಹೇಳಿದ್ದೆ ನಿಮಗೆ. ನೀವು ಅದರಲ್ಲಿ ಪ್ಲಾಸ್ಟಿಕ್ ಪಾಟರು ತೊಗೊಬೋದು, ಗ್ರೋ ಬ್ಯಾಗರು ತೊಗೊಬೋದು, ಯಾವ್ದಾರು ತೊಗೊಬೋದು. ಇದು 2-3 ವರ್ಷ ಇರೋ ಗಿಡ ಆಗೋದ್ರಿಂದ ಸ್ವಲ್ಪ ಆದಷ್ಟು ಗಟ್ಟಿ ಇರೋಂಥ ಪಾಟೇ ತಗೊಳ್ಳಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ಮಣ್ಣು, ಗೊಬ್ಬರ, ಮರಳು ಈಕ್ವಲ್ ತಗೊಳ್ಳಿ. ಹಾಗೆ ಇದಕ್ಕೆ ನೀರು ಒಂದು ದಿವಸ ಹಾಕಿ ಒಂದು ದಿವಸ ಹಾಕ್ಲಾರ್ದೇ ಇದ್ರೆ ಗಿಡ ಬಾಡಿ ಹೋದ್ರೆ ಅಂತಹ ಗಿಡದಲ್ಲಿ ಬಂದಂಥ ಹೂವುಗಳು ಉದುರಿ ಹೋಗುತ್ತೆ. ನೀವೇನ್ ಮಾಡ್ಬೇಕಂದ್ರೆ ರೆಗ್ಯುಲರ್ ಆಗಿ ಒಂದೇ ಸಮನಾಗಿ ಅಂದ್ರೆ ಒಂದೇ ಟೈಮಲ್ಲಿ ನೀರು ಹಾಕಕ್ಕೆ ಟ್ರೈ ಮಾಡಿ. ಒಂದು ನೀವು ಸಾಯಂಕಾಲ ಹಾಕಿ, ಇಲ್ಲ ಬೆಳಿಗ್ಗೆ ಹಾಕಿ. ಚಳಿಗಾಲದಲ್ಲಿ ಸಾಯಂಕಾಲ ಹಾಕೋ ಸ್ವಲ್ಪ ಅವಾಯ್ಡ್ ಮಾಡ್ಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಾವು ಗಿಡಕ್ಕೆ ನೀರು ಹಾಕಿದಾಗ ಬುಡದಲ್ಲೆಲ್ಲ ನೀರು ಇಳಿದಿರುತ್ತಲ್ಲ, ಅದು ಒಣಗ್ಲಾರ್ದೆ ಇದ್ದವಾಗ ಕಾಯಿಲೆಗಳು ಜಾಸ್ತಿ ಬರುತ್ತೆ ನಮ್ಮ ಇದರಲ್ಲಿ, ಅಂದ್ರೆ ಗಾರ್ಡನ್ ಅಲ್ಲಿ. ಅದಕ್ಕೋಸ್ಕರ ಮಾರ್ನಿಂಗ್ ಟೈಮು ನೀರು ಹಾಕಬೇಕು. ಬಿಸಿಲು ಇದಕ್ಕೆ ತುಂಬಾ ಜಾಸ್ತಿ ಬೇಕಾಗುತ್ತೆ. ಇದ್ರಲ್ಲಿ ಜಾಸ್ತಿ ಹೂವು ಬೇಕು, ಹಾಗೆ ಜಾಸ್ತಿ ಕಾಯಿ ಬರ್ಬೇಕಂತಿದ್ರೆ ಬೂದಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಯಿ ಬರುತ್ತೆ. ಇಲ್ಲ ಅಂದ್ರೆ ಬಾಳೆಹಣ್ಣಿನ ಸಿಪ್ಪೆ ಈ ಗಿಡದ ಬುಡಕ್ಕೆ ಹಾಕಿದ್ರು ಕೂಡ ಕಾಯಿ ಚೆನ್ನಾಗಿ ಬರುತ್ತೆ. ಅಂದ್ರೆ ಹೂವು ಜಾಸ್ತಿ ಆಗುತ್ತೆ, ಕಾಯಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಬಾಳೆಹಣ್ಣಿನ ಸಿಪ್ಪೆ ದ್ರಾವಣ ಮಾಡಿಬಿಟ್ಟು ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಮೆಣಸಿನ್ಕಾಯಿ ಆಗುತ್ತೆ, ಹೂವು ಅಸಲು ಉದುರಿ ಹೋಗೋದೇ ಇಲ್ಲ. ಈಗ ನೆಕ್ಸ್ಟು ಈ ಗಿಡಕ್ಕೆ ಬರುವಂತ ಕಾಯಿಲೆಗಳು ಯಾವುದು ನೋಡೋಣ. ಮೇನ್ ಇದಕ್ಕೆ ಬರೋ ಪ್ರಾಬ್ಲಮ್ ಏನಂದ್ರೆ ಎಲೆಗಳೆಲ್ಲ ಸುರುಟಿ ಹೋಗೋದು, ಅಂದ್ರೆ ಎಲ್ಲ ಒಂಥರ ಮಡ್ಚಿ ಹೋಗ್ತಿರತ್ತಲ್ಲ, ಆ ತರ ಪ್ರಾಬ್ಲಮ್ ಇರುತ್ತೆ. ಇಂಥ ಗಿಡಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಈ ಎಲೆನೆಲ್ಲ ತೆಗೆದು ಬಿಡ್ಬೇಕು. ಹಾಗೆ ಚಿಗುರು ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಹುಳಿ ಮಜ್ಜಿಗೆಗೆ ಒಂದ್ ಸ್ವಲ್ಪ ಸೋಡಾ ಪುಡಿ ಹಾಕ್ಬಿಟ್ಟು ಆದಷ್ಟು ಸ್ವಲ್ಪ ನೀರ್ ಹಾಕಿ ಅದನ್ನ ಈ ಗಿಡಕ್ಕೆ ಸ್ಪ್ರೇ ಮಾಡ್ತಾ ಇದ್ರೆ 2 ದಿವಸಕ್ಕೆ ಒಂದ್ಸತಿ ಸ್ಪ್ರೇ ಮಾಡ್ತಾ ಇದ್ರೆ ಈ ಪ್ರಾಬ್ಲಮ್ ನಿಮ್ಗೆ ಬರಲ್ಲ. ಒಂದ್ ವೇಳೆ ನೀವು ಒಂದೇ ಸರ್ತಿ ಹಾಕಿ ಬಿಟ್ರೆ ಅದು ಖಂಡಿತ ಮತ್ ಬರುತ್ತೆ. ವಾರದಲ್ಲಿ ಒಂದು ವಾರ ಅಥವಾ 15 ದಿವಸ 2-3 ದಿವಸಕ್ಕೆ ಒಂದ್ಸತಿ ಇದ್ ಮಾಡ್ತಾ ಇರ್ಬೇಕಾಗತ್ತೆ. ಹುಳಿ ಮಜ್ಜಿಗೆ ಸ್ಪ್ರೇ ಮಾಡ್ತಾ ಇರ್ಬೇಕು. ಆವಾಗ ನೆಕ್ಸ್ಟ್ ಬರೋ ಚಿಗುರು ನಿಮ್ಗೆ ಈ ತರ ಪ್ರಾಬ್ಲಮ್ ಇರಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಓಕೆನಾ? ಹಾಗೆ ಇಲ್ಲ ಅಂತ ಹೇಳಿದ್ರೆ ಮಣ್ಣು ಇರುತ್ತೆ ನೋಡಿ, ಕೆಂಪು ಮಣ್ಣು ಅಥವಾ ಯಾವ್ದಾದ್ರು ಮಣ್ಣು ಇರುತ್ತಲ್ಲ, ಅದನ್ನ ನೀರಲ್ಲಿ ಸರಿ ಅದನ್ನ ಮಿಕ್ಸ್ ಮಾಡಿ ಆ ತಿಳಿ ಬಂದಿರತ್ ನೋಡಿ, ಮಣ್ಣಿನ ತಿಳಿ, ಅದನ್ನೆಲ್ಲ ಕಲ್ಲು ಮಣ್ಣನ್ನೆಲ್ಲ ತೆಗೆದ್ಬಿಟ್ಟು ಆ ಮಣ್ಣಿನ ಒಂಥರ ದ್ರಾವಣ ಇದ್ದಂಗಿರುತ್ತೆ, ಅದನ್ನ ಸ್ಪ್ರೇ ಮಾಡಿದ್ರು ಕೂಡ ಈ ಪ್ರಾಬ್ಲಮ್ ನಿಮ್ಗೆ ಸಾಲ್ವ್ ಆಗುತ್ತೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ನೊಂದು ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ. ಹಾಗೆ ಇನ್ನೊಂದು ಬರೋ ಪ್ರಾಬ್ಲಮ್ ಏನಂದ್ರೆ ಈ ತರ ಬೂದಿ ಹಾಕದಂಗಿರುತ್ತೆ ಎಲೆಗಳೆಲ್ಲ ಮೇಲೆ. ಇದೇನಂದ್ರೆ ಪೌಡರ್ ಮಿಲ್ಡ್ಯೂ, ಚಳಿಗಾಲದ ತುಂಬಾ ಜಾಸ್ತಿ ಕಾಣಿಸ್ಕೊಂತ ಇರುತ್ತೆ. ಇದು ಬಂದ್ರೆ ಏನಾಗುತ್ತೆ ಅಂದ್ರೆ ಗಿಡ ಕಂಪ್ಲೀಟ್ ಆಗಿ ಸತ್ತೋಗ್ಬಿಡುತ್ತೆ. ಇದನ್ನ ನಾವು ಅವಾಯ್ಡ್ ಮಾಡ್ಬೇಕಂತ ಹೇಳಿದ್ರೆ ಸೋಡಾ ಪುಡಿ ಇರುತ್ತಲ್ಲ ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಸಿ ಹಾಲು ಸ್ವಲ್ಪ ಹಾಕಿ ಆಮೇಲೆ ಇದಕ್ಕೆ ಸ್ಪ್ರೇ ಮಾಡ್ತಿದ್ರೆ ಈ ಈ ಬೂದಿ ರೋಗ ಅಂತಾರೆ, ಇಲ್ಲ ಅಂತ ಹೇಳಿ ಪೌಡರ್ ಮಿಲ್ಡ್ಯೂ ಅಂತಾರೆ, ಈ ರೋಗ ಕಮ್ಮಿ ಆಗುತ್ತೆ. ಇವೆಲ್ಲ ಜಾಗ್ರತೆ ತಗೊಂತಾ ಇರ್ಬೇಕು. ಇನ್ನೊಂದು ಏನಂದ್ರೆ ಮೆಣಸಿನ್ಕಾಯಲ್ಲಿ ಕಾಣಿಸ್ಕೊಳ್ಳೋದು ಎಲೆಗಳ ಕಲರ್ ಚೇಂಜ್ ಆಗ್ತಿರುತ್ತೆ. ಇದಕ್ಕೇನ್ ಪ್ರಾಬ್ಲಮ್ ಅಂದ್ರೆ ಸರಿಯಾಗಿ ಗೊಬ್ಬರ ಹಾಕ್ಲಾರ್ದಿದ್ರೆ ಈ ತರ ಪ್ರಾಬ್ಲಮ್ ಬರುತ್ತೆ. ತುಂಬಾ ಚೆನ್ನಾಗಿರೋದು ಗೊಬ್ಬರ ಅಂದ್ರೆ ಹಟ್ಟಿ ಗೊಬ್ಬರ ಆಗ್ಲಿ, ದನದ ಗೊಬ್ಬರ ಆಗ್ಲಿ, ವರ್ಮಿ ಕಂಪೋಸ್ಟ್ ಆಗ್ಲಿ, ಇಂಥದ್ದು ಏನಾದ್ರು ಹಾಕ್ತಾ ಇದ್ರೆ ಆ ಎಲೆಗಳ ಕಲರ್ ಚೇಂಜ್ ಆಗಿದ್ದು ಕಮ್ಮಿ ಆಗುತ್ತೆ ನಮ್ಗೆ. ಇನ್ನೊಂದು ಮುಖ್ಯವಾದ ಏನಂದ್ರೆ ರೂಟ್ ರಾಟ್ಸ್ ಅಂದ್ರೆ ಬೇರು ಕೊಳೆಯೋ ರೋಗ. ಇದು ನಮ್ಗೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಇದ್ದಕ್ಕಿದ್ದಂತೆ ಗಿಡ ಒಣಗಿ ಅಂದ್ರೆ ಬಾಡಿ ಹೋಗ್ಬಿಟ್ಟು ಸತ್ತೋಗ್ತದೆ. ಎಷ್ಟೇ ನೀರ್ ಹಾಕಿದ್ರು ಕೂಡ ಅದು ಮತ್ತೆ ಚಿಗುರಲ್ಲ. ಇಂಥ ಟೈಮಲ್ಲಿ ನಾವು 3-4 ದಿವಸ ಕೂಡ ಅದು ಸರಿಯಾಗ್ಲಾರ್ದಿದ್ರೆ ನಾವು ಅದು ಬೇರ್ ಕಿತ್ತು ನೋಡಿದವಾಗ ಈ ತರ ಕೊಳತೋಗಿರುತ್ತೆ. ಆದ್ರೆ ಇದಕ್ಕೆ ರೀಸನ್ ಏನಂದ್ರೆ ಅತಿಯಾದ ನೀರು, ಮಣ್ಣಲ್ಲಿ ನೀರ್ ನಿಂತವಾಗ ಈ ತರ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಡ್ರೈನೇಜ್ ಹೋಲು ತುಂಬಾ ಇಂಪಾರ್ಟೆಂಟ್. ಒಂದ್ ವೇಳೆ ನಿಮ್ಮನೆ ತೋಟದಲ್ಲಿ ಯಾವ್ದಾದ್ರು ಗಿಡ ಈ ತರ ಬಾಡಿ ಹೋಗ್ತಾ ಇದೆ ಅಂದ್ರೆ ಅದನ್ನ ಕಿತ್ಬಿಟ್ಟು ನೋಡಿ, ಬೇರು ವೈಟ್ ಆಗಿದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಆ ಕೊಳತು ಬೇರೆಲ್ಲ ಕಟ್ ಮಾಡಿಬಿಟ್ಟು ಬೇರೆ ಮಣ್ಣಲ್ಲಿ ನೆಟ್ಟು ನೋಡಿ. ಒಂದ್ ವೇಳೆ ಅದರಲ್ಲಿ ಅದೇನಾದ್ರು ಸರಿ ಜಾಸ್ತಿ ಮೇಲ್ಗಂತ ತನಕ ಅದ್ರ ಕಾಯಿಲೆ ಬರಲಿಲ್ಲ ಅಂದ್ರೆ ನಾವು ಬೇರೆ ಪಾಟಲ್ಲಿ ನೆಟ್ಟವಾಗ ಅದು ಪುನಃ ಚಿಗುರು ಬಂದ್ಬಿಟ್ಟು ಪುನಃ ಕಾಯಿ ಆಗುತ್ತೆ ನಮ್ಗೆ. ಇದು ಬದನೆ ಗಿಡದಲ್ಲೂ ಕಾಣಿಸ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಕನಕಾಂಬರ ಇಂಥದ್ರಲ್ಲೆಲ್ಲ ಜಾಸ್ತಿ ಕಾಣಿಸ್ತಾ ಇರುತ್ತೆ ಇದು ಬೇರ್ ಕೊಳೆಯೋ ರೋಗ. ಇದು ಮಣ್ಣಿಂದ ಬರುತ್ತೆ. ಅದಕ್ಕೆ ನಾವು ಅದಕ್ಕೆ ನೀಮ್ ಕೇಕ್ ಪೌಡರ್ ಇಂಥದ್ದೆಲ್ಲ ಹಾಕ್ತಾ ಇರ್ಬೇಕಾಗತ್ತೆ. ಯಾವಾಗ್ಲಾಗ್ಲಿ
ಗಿಡಗಳಲ್ಲಿ ಬೇರು ಈ ಥರ ಬೆಳ್ಳಿಗಿರ್ಬೇಕು, ಇಲ್ಲ ಸ್ವಲ್ಪ ಕೊಳೆತೋಗಿದೆ ಕಪ್ಪಾಗಿದೆ ಅಂದ್ರೆ ಅದಕ್ಕೆ ಅರ್ಥ ಬೇರು ಕೊಳೆಯೋ ರೋಗ ಬಂದಿದೆ ಅಂತ ಅರ್ಥ. ಇವೆಲ್ಲ ಜಾಗ್ರತೆಗಳು ತಗೊಂಡ್ಬಿಟ್ಟು ನಾವು 15-20 ದಿವಸಕ್ಕೆ ಒಂದ್ಸತಿ ಅದಕ್ಕೆ ಗೊಬ್ಬರ ಅಥವಾ ಲಿಕ್ವಿಡ್ ಫರ್ಟಿಲೈಸರ್ಸ್, ಬಾಳೆಹಣ್ಣಿನ ಸಿಪ್ಪೆ ಇಂಥದ್ದೆಲ್ಲ ಹಾಕ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ನಮ್ಮನೇಲಿರೋ ಮೆಣಸಿನ್ಕಾಯಿ ಗಿಡ ಕೂಡ ತುಂಬಾ ಚೆನ್ನಾಗಿ ಕಾಯಿ ಆಗುತ್ತೆ. ಇನ್ನೊಂದೇನಂದ್ರೆ ಮೆಣಸಿನ್ಕಾಯಿ ಗಿಡ ಸೀಸನ್ ಅನ್ನೇನಲ್ಲ, ಇದು ಒಂದ್ಸರ್ತಿ ನೆಟ್ರೆ 2-3 ವರ್ಷ ಕೂಡ ಬರ್ತಾ ಇರುತ್ತೆ. ಅಂದ್ರೆ ನಾವು ಒಂದ್ಸರ್ತಿ ಸೀಸನ್ ಆದ್ರ ಮೇಲೆ ಅಂದ್ರೆ 1 ವರ್ಷ ಆದ್ರ ಮೇಲೆ ಆ ಗಿಡದಲ್ಲಿ ಕಮ್ಮಿ ಆಗಿದೆ, ನಮ್ ಕಾಯಿ ಬರೋದು ಕಮ್ಮಿ ಆಗಿದೆ ಅಂತ ಗೊತ್ತಾದವಾಗ ಎಲ್ಲ ಪ್ರೂನ್ ಮಾಡ್ಬಿಟ್ರೆ ಪುನಃ ಚಿಗುರಿ ಪುನಃ ಕಾಯಿ ಬರುತ್ತೆ. ಅಂದ್ರೆ 2-3 ವರ್ಷ ಆದ್ರೂ ಕೂಡ ಈ ಗಿಡ ಸಾಯಲ್ಲ, ಅಂದ್ರೆ ದೊಡ್ಡ ಮರದ ತರ ಕೂಡ ಆಗೋ ಚಾನ್ಸಸ್ ಇದೆ. ಅದಕ್ಕೆ ನಾನು ಇಷ್ಟು ಮುಂಚೆ ಹೇಳಿದ್ದು ಒಳ್ಳೆ ಪಾಟ್ ತಗೊಬೇಕು ಅಂತ. ಇವೆಲ್ಲ ಜಾಗ್ರತೆ ನೀವು ಮಾಡಿ ನೋಡಿ ಆಮೇಲೆ ನಂಗೆ ಇದ್ರ ರಿಸಲ್ಟ್ ಹೇಳಿ. ನಂಗಂತೂ ತುಂಬಾ ಚೆನ್ನಾಗಿ ಇದ್ರ ರಿಸಲ್ಟ್ ಕಾಣಿಸಿದೆ. ಹೀಗೆ ಮಾಡ್ತಿದ್ರೆ ಮೆಣಸಿನ್ಕಾಯಿ ಚೆನ್ನಾಗಿ ಬರ್ತದೆ. ಮೆಣಸಿನ್ಕಾಯಿ ಬೆಳೆಯೋದು ತುಂಬಾ ಕಷ್ಟ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ. ಕಷ್ಟ ಏನಿಲ್ಲ, ಸ್ವಲ್ಪ ಜಾಗ್ರತೆ ತಗೊಬೇಕಾಗುತ್ತೆ. ಬೀಜದಿಂದನೇ ನಾವು ಅದಕ್ಕೆ ಸ್ವಲ್ಪ ಜಾಗ್ರತೆ ಎಲ್ಲ ತಗೊಂಡ್ ಬರ್ತಾ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರುತ್ತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.